ಆ ಜಾಗದಲ್ಲಿ ವಾಚ್ ಟವರ್ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಕಾರಣಕ್ಕೆ ಟ್ರ್ಯಾಕ್ಟರ್ಗಳು, ಕಾಂಕ್ರೀಟ್ ಮಿಕ್ಸರ್ಗಳು ಹಾಗೂ ಜನರ ಓಡಾಟ ಜಾಸ್ತಿಯಾಗಿತ್ತು. ಅದಾಗಲೇ ಅಳಿವಿನ ಅಂಚಿಗೆ ತಲುಪಿದ್ದ ಹೆಬ್ಬಕ್ಕಗಳು ಅಲ್ಲಿಂದ ಜಾಗ ಖಾಲಿ ಮಾಡುವುದು ಬಹುತೇಕ ಖಚಿತವಾಯಿತು. ಇದನ್ನೆಲ್ಲ ಗಮನಿಸಿದ ಸಮತ್ ಕೊಟ್ಟೂರ್ ಮೊದಲನೇ ಮಾಡಿ ಕಂಪ್ಲೀಟ್ ಆದಾಗಲೇ ಹೇಳಿದ್ನಲ್ಲ, ಇದನ್ನೆಲ್ಲ ಸ್ಟಾಪ್ ಮಾಡಿ, ಇದರಿಂದ ಹೆಬ್ಬಕ್ಕಗಳಿಗೆ ತೊಂದರೆ ಆಗುತ್ತೆ. ಈ ಜಾಗ ಅವುಗಳ ಕೋರ್ ಝೋನ್. ಆದರೆ ಶಿರಗುಪ್ಪದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದನ್ನು ಕಿವಿಗೆ ಹಾಕ್ಕೊಳ್ಳೇ ಇಲ್ಲ. ಬದಲಾಗಿ ಹೆಬ್ಬಕ್ಕಗಳು ಈ ಥರದ ಡಿಸ್ಟರ್ಬೆನ್ಸ್ಗಳನ್ನು ಅಡಾಪ್ಟ್ ಮಾಡಿಕೊಂಡು ಬದುಕ್ತಾವೆ ಬಿಡಿ ಅನ್ನುವ ಧೋರಣೆ ಅವರಲ್ಲಿತ್ತು. ಈ ಪಕ್ಷಿಯ ಬಗ್ಗೆ ಅವರಲ್ಲಿ ಅರಿವಿನ ಕೊರತೆ ಎದ್ದು ಕಾಣಿಸ್ತಾ ಇತ್ತು. ಸಮತ್ ಕೊಟ್ಟೂರವರು ಇಲ್ಲಿಗೆ ಸುಮ್ಮನಾಗಲಿಲ್ಲ. ಇದನ್ನು ಹ್ಯಾಂಡಲ್ ಮಾಡುವ ವಿಧಾನ ಅವರಿಗೆ ತಿಳಿದಿತ್ತು. ಆ ಕ್ಷಣಕ್ಕೆ ಅವರು ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಕೊಟ್ಟೂರವರು ಸಾಮಾನ್ಯದವರಲ್ಲ. 1991ರಿಂದಲೇ ಹೆಬ್ಬಕ್ಕಗಳ ಹುಡುಕಾಟ ಹಾಗೂ ಅದರ ಜೀವನವನ್ನು ಸ್ಟಡಿ ಮಾಡುತ್ತಲೇ ಬಂದಿದ್ದಾರೆ. ಅವರು ಸ್ಲಾತ್ ಬಿಯರ್ನ ಎಕಾಲಜಿಯ ಮೇಲೆ ಸ್ಟಡಿ ಮಾಡಿ PhD ಪಡೆದವರು. ಇವತ್ತು ಕೂಡ ನಮ್ಮ ಡೆಕ್ಕನ್ ಪ್ಲಾಟೂವಿನಲ್ಲಿ ಅಡಗಿರುವ ಅನೇಕ ಪ್ರಕೃತಿಯ ರಹಸ್ಯವನ್ನು ಭೇದಿಸುತ್ತಲೇ ಇದ್ದಾರೆ. ಅವರನ್ನು ಅದಾಗಲೇ ಸುಪ್ರೀಂ ಕೋರ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ನ ಅಡ್ವೈಸರಿ ಕಮಿಟಿಯ ಮೆಂಬರ್ ಆಗಿ ನೇಮಕ ಮಾಡಿಯಾಗಿತ್ತು. ಜೂನ್ 23ಕ್ಕೆ ಡಾಕ್ಟರ್ ಸಮತ್ ಕೊಟ್ಟೂರ್ ತಮ್ಮ ಜೊತೆ ತಮ್ಮ ಹಳೆಯ ಸ್ನೇಹಿತರಾದ ಸಂತೋಷ್ ಮಾರ್ಟಿನ್ ಹಾಗೂ ಡಾಕ್ಟರ್ SK ಅರುಣ್ ಜೊತೆ ಆ ಸ್ಥಳಕ್ಕೆ ಎಂಟ್ರಿ ಕೊಡ್ತಾರೆ. ಇವರುಗಳು ಕೂಡ ತುಂಬ ವರ್ಷಗಳಿಂದ ಹೆಬ್ಬಕ್ಕಗಳ ಬಗ್ಗೆ ಸ್ಟಡಿ ಮಾಡುತ್ತಾ ಬಂದವರು. ಸಂರಕ್ಷಕರ ಜಗತ್ತಿನಲ್ಲಿ ಚಿರಪರಿಚಿತರು. ಅಲ್ಲಿ ಅವರು ಸ್ಟ್ರಾಂಗ್ ಆಗಿ ಹೆಬ್ಬಕ್ಕಗಳ ಇರುವಿಕೆ ಹಾಗೂ ಅಲ್ಲಿ ಕಟ್ಟಡಗಳ ಕಾಮಗಾರಿಯಿಂದ ಆಗ್ತಿರುವ ಎಕಾಲಜಿಕಲ್ ಡ್ಯಾಮೇಜ್ನ ಬಗ್ಗೆ ಸಂಪೂರ್ಣ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ.